ನಮಸ್ಕಾರ. ಒಂದು ಪ್ರಶ್ನೆ. ಕೇವಲ 21 ದಿನಗಳಲ್ಲಿ ಒಬ್ಬ ಸಾಮಾನ್ಯ ಉದ್ಯೋಗಿ ಕೋಟ್ಯಾಧಿಪತಿ ಉದ್ಯಮಿಯಾಗೋಕೆ ಸಾಧ್ಯನಾ? ಕೇಳೋಕೆ ಸಿನಿಮಾದ ಹಾಗೆ ಅನ್ಸಿದ್ರೂ ಇಂದು ನಾವು ಮಾತಾಡೋದು ಅಂಥದ್ದೇ ಒಂದು ಚಾಲೆಂಜ್ನ ಬ್ಲೂಪ್ರಿಂಟ್ ಬಗ್ಗೆ. ಇದು ಬರೀ ಬಿಸ್ನೆಸ್ ಪ್ಲಾನ್ ಅಲ್ಲ, ಇದೊಂದು ಸಂಪೂರ್ಣ ರೂಪಾಂತರದ ರೋಡ್ ಮ್ಯಾಪ್. ಬನ್ನಿ ಈ ಪ್ರಯಾಣ ಶುರು ಮಾಡೋಣ. ಈ ನೀಲನಕ್ಷೆಯ ಗುರಿಯೇನು ಸಣ್ಣದಲ್ಲ, ತುಂಬಾನೇ ಸ್ಪಷ್ಟವಾಗಿದೆ ಮತ್ತೆ ಅಷ್ಟೇ ದೊಡ್ಡದಾಗಿದೆ. 1 ಕೋಟಿ ರೂಪಾಯಿ ಪ್ರಾಫಿಟ್. ಅಬ್ಬಾ, ಯಾಕಿಷ್ಟು ದೊಡ್ಡ ಗುರಿ ಇಟ್ಕೋಬೇಕು? ಯಾಕಂದ್ರೆ ಗುರಿ ದೊಡ್ಡದಿದ್ದಾಗ ಮಾತ್ರ ಅದನ್ನ ತಲುಪೋಕೆ ನಾವು ಮಾಡೋ ಪ್ರಯತ್ನ ಕೂಡ ಅಸಾಧಾರಣವಾಗಿರುತ್ತೆ ಅಲ್ವಾ? ಇದು ಸುಮ್ಮನೆ ಒಂದು ಬಿಸ್ನೆಸ್ ಶುರು ಮಾಡೋ ಥರ ಅಲ್ಲ, ಒಂದು ಸಾಮ್ರಾಜ್ಯವನ್ನೇ ಕಟ್ಟೋಕಿಡೋ ಮೊದಲ ಹೆಜ್ಜೆ. ಸರಿ, ಈ ಟ್ರಾನ್ಸ್ಫಾರ್ಮೇಷನ್ಗೆ ಒಂದು ಕ್ಲಿಯರ್ ಆದ ರೋಡ್ ಮ್ಯಾಪ್ ಇದೆ. ಅದನ್ನೇ ನಾವು ಫಾಲೋ ಮಾಡೋಣ. ಮೊದಲು ಬೆಳಗಿನ ಶಿಸ್ತು, ಆಮೇಲೆ ಬಿಸ್ನೆಸ್ನ ಪ್ರಾಯೋಗಿಕ ಕೆಲಸಗಳು, ಅದಾದ್ಮೇಲೆ ನಮ್ಮ ಜೀವನ ಶೈಲಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗಬೇಕು ಅಂತ ನೋಡೋಣ. ಕೊನೆಗೆ ತಕ್ಷಣಕ್ಕೆ ಏನ್ ಮಾಡಬೇಕು, ಆ ಮೊದಲ ಹೆಜ್ಜೆ ಯಾವುದು ಅನ್ನೋದ್ರ ಬಗ್ಗೆನೂ ಮಾತಾಡೋಣ. ಯೋಚನೆ ಮಾಡಿ, ಯಾವುದೇ ದೊಡ್ಡ ಯಶಸ್ಸು ಶುರುವಾಗೋದು ಎಲ್ಲಿ? ನಮ್ಮ ಮನಸ್ಸಲ್ಲೇ ತಾನೇ. ಅದಕ್ಕೇನೆ ಈ ಪ್ಲಾನ್ನ ಮೊದಲ ಮತ್ತು ಅತಿ ಮುಖ್ಯವಾದ ಭಾಗ ಅಂದ್ರೆ ಅದು ನಮ್ಮ ಮಾನಸಿಕ ದೃಢತೆ. ಅದನ್ನ ಗಟ್ಟಿ ಮಾಡ್ಕೊಳ್ಳೋಕೆ ಬೇಕಾಗಿರೋದು ಒಂದೇ ಒಂದು, ಅದು ತಪ್ಪದೇ ಪಾಲಿಸೋ ಒಂದು ಬೆಳಗಿನ ದಿನಚರ್ಯ. ಈ ಟೈಮ್ ನೋಡಿ ಸ್ವಲ್ಪ ಶಾಕ್ ಆಗಬಹುದು. ಬೆಳಗ್ಗೆ 3:40ಕ್ಕೆ. ಹೌದು, ಇದು ಸುಮ್ಮನೆ ಬೇಗ ಏಳೋದಲ್ಲ, ಇದೊಂದು ಅಚಲವಾದ ನಿಯಮ. ಇದರಲ್ಲಿ ರಾಜಿ ಅನ್ನೋ ಮಾತೇ ಇಲ್ಲ. ಮೊದಲನೇ ದಿನದಿಂದಲೇ ನಮ್ಮ ಬದ್ಧತೆ ಎಷ್ಟಿದೆ ಅಂತ ಪರೀಕ್ಷೆ ಮಾಡೋ ಮೊದಲ ಹೆಜ್ಜೆನೇ ಇದು. ಹಾಗಿದ್ರೆ ಯಾಕೆ ಇದೇ ಸಮಯ? ಯಾಕಂದ್ರೆ ಈ ಸಮಯಕ್ಕೆ ಒಂದು ವಿಶೇಷತೆ ಇದೆ. ಇದನ್ನ ಬ್ರಹ್ಮ ಮುಹೂರ್ತ ಅಂದ್ರೆ ಸೃಷ್ಟಿಕರ್ತನ ಸಮಯ ಅಂತ ಕರೀತಾರೆ. ಈ ಹೊತ್ತಲ್ಲಿ ನಮ್ಮ ಮನಸ್ಸು ಅದೆಷ್ಟು ಸ್ಪಷ್ಟವಾಗಿರುತ್ತೆ ಅಂದ್ರೆ ನಾವು ಮಾಡೋ ಯಾವುದೇ ಸಂಕಲ್ಪಕ್ಕೆ ಒಂದು ವಿಶೇಷವಾದ ಶಕ್ತಿ ಸಿಗುತ್ತೆ ಅಂತಾರೆ. ಸರಿ, ಎದ್ದ ಮೇಲೆ 3 ಮುಖ್ಯವಾದ ಕೆಲಸಗಳನ್ನ ಮಾಡಬೇಕು. ಮೊದಲನೇದು 15 ನಿಮಿಷ ಪ್ರಾಣಾಯಾಮ. ಇದು ನಮ್ಮ ಮೆದುಳಿಗೆ ಆಮ್ಲಜನಕ ಕೊಟ್ಟು ದಿನಪೂರ್ತಿ ಬೇಕಾದ ಶಕ್ತಿಯನ್ನ ಕೊಡುತ್ತೆ. ಎರಡನೇದು 1 ಗಂಟೆ ಡಿಜಿಟಲ್ ಉಪವಾಸ, ಅಂದ್ರೆ ಮೊಬೈಲ್ನಿಂದ ಕಂಪ್ಲೀಟ್ ದೂರ. ಇದರಿಂದ ಮನಸ್ಸು ಅನಾವಶ್ಯಕ ಗೊಂದಲಗಳಿಂದ ಮುಕ್ತವಾಗುತ್ತೆ. ಇನ್ನು ಕೊನೆಯದಾಗಿ, ನಾನು 1 ಕೋಟಿ ಲಾಭದ ಒಡೆಯ, ನನ್ನಿಂದ ಇದು ಸಾಧ್ಯ ಅನ್ನೋ ಮಾತನ್ನ 5 ಸಾರಿ ಬರೆಯೋದು. ಇದು ನಮ್ಮ ಗುರಿಯನ್ನ ಬರೀ ಕನಸಾಗಿ ಉಳಿಸ್ತೆ, ಅದನ್ನ ಒಂದು ದೃಢ ಸಂಕಲ್ಪವಾಗಿ ಬದಲಾಯಿಸುತ್ತೆ. ಓಕೆ, ಈಗ ಮೈಂಡ್ಸೆಟ್ ಬಗ್ಗೆ ಆಯ್ತು. ಇನ್ನು ಹೊರಗೆ ಬಂದು ನಿಜವಾದ ಬಿಸ್ನೆಸ್ ಕೆಲಸಗಳ ಬಗ್ಗೆ ಗಮನ ಕೊಡೋಣ. ಅಂದ್ರೆ ಪ್ರತಿದಿನ ಪ್ರಾಯೋಗಿಕವಾಗಿ ಏನೆಲ್ಲ ಆಕ್ಷನ್ ತಗೋಬೇಕು, ಬನ್ನಿ ನೋಡೋಣ. ಪ್ರತಿದಿನ ಮಾಡೋ ಕೆಲಸಗಳು ಇಲ್ಲಿ ತುಂಬಾನೇ ಮುಖ್ಯ. ಈ ಲಿಸ್ಟನ್ನ ಒಮ್ಮೆ ಗಮನಿಸಿ. ಇದು ಸುಮ್ಮನೆ ಒಂದು ಮಾಡ್ಬೇಕಾದ ಕೆಲಸಗಳ ಪಟ್ಟಿ ಅಲ್ಲ. ಒಂದೇ ದಿನದಲ್ಲಿ ಬಿಸ್ನೆಸ್ನ ಎಲ್ಲಾ ಆಯಾಮಗಳನ್ನ, ಅಂದ್ರೆ ಪೂರೈಕೆಯಿಂದ ಹಿಡಿದು ಮಾರುಕಟ್ಟೆ, ಬ್ರ್ಯಾಂಡಿಂಗ್, ಗ್ರಾಹಕರವರೆಗೂ, ಹೀಗೆ ಎಲ್ಲವನ್ನೂ ಸ್ಪರ್ಶಿಸುವ ಒಂದು ಸಮಗ್ರ ಯೋಜನೆ ಇದು. ಪ್ರತಿದಿನ ಇಂಥ ಸಣ್ಣ ಸಣ್ಣ ಆದ್ರೆ ಸ್ಥಿರವಾದ ಹೆಜ್ಜೆಗಳನ್ನ ಇಡೋದೇ ದೊಡ್ಡ ಯಶಸ್ಸಿನ ರಹಸ್ಯ. ಈ ಎಲ್ಲ ಕೆಲಸಗಳಲ್ಲಿ ಒಂದು ವಿಷಯವಂತೂ ತುಂಬಾನೇ ಮುಖ್ಯ. ಅದು ಪ್ರತಿದಿನ ರೈತರ ಜೊತೆ ಸಂಪರ್ಕ ಮಾಡೋದು. ಇದು ಸುಮ್ಮನೆ ಒಂದು ಫೋನ್ ಕಾಲ್ ಅಲ್ಲ. ಯಾವುದೇ ಬಿಸ್ನೆಸ್ನ ಬೆನ್ನೆಲುಬಾದ ಪೂರೈಕೆ ಸರಪಳಿಯನ್ನ ಮೊದಲನೇ ದಿನದಿಂದಾನೇ ಬಲವಾಗಿ ಕಟ್ಟೋ ಪ್ರಕ್ರಿಯೆ ಇದು. ಇನ್ನು 3ನೇ ಭಾಗ. ಇಲ್ಲಿ ನಾವು ಉದ್ಯಮಶೀಲತೆ ಅನ್ನೋ ಮನೋಭಾವವನ್ನ ನಮ್ಮ ದೈನಂದಿನ ಜೀವನದ ಪ್ರತಿಯೊಂದು ಭಾಗದಲ್ಲೂ ಹೇಗೆ ತರೋದು ಅಂತ ನೋಡೋಣ. ಇದಕ್ಕೆ ತ್ಯಾಗ ಮತ್ತು ಸ್ಥಿರತೆ ಎರಡೂ ಬೇಕೇ ಬೇಕು. ಹಣಕಾಸಿನ ವಿಚಾರದಲ್ಲಿ ಶಿಸ್ತು ಅನ್ನೋದು ತುಂಬಾನೇ ಮುಖ್ಯ. ಈ ಸ್ಲೈಡು ಅದನ್ನೇ ಸ್ಪಷ್ಟವಾಗಿ ಹೇಳುತ್ತಿದೆ. ನಮ್ಮ ವೈಯಕ್ತಿಕ ಅನಾವಶ್ಯಕ ಖರ್ಚುಗಳಿಗೆ ಫುಲ್ ಸ್ಟಾಪ್ ಇಟ್ಟು ಉಳಿಸಿದ ಪ್ರತಿ 1 ರೂಪಾಯಿಯನ್ನು ನಮ್ಮ ಬಿಸ್ನೆಸ್ಸಲ್ಲಿ ಹೂಡಿಕೆ ಮಾಡಬೇಕು. ಅಂದ್ರೆ ನಮ್ಮ ಸ್ವಂತ ಆಸೆಗಳಿಗಿಂತ ಬಿಸ್ನೆಸ್ಸಿನ ಅಗತ್ಯಗಳೇ ಮೊದಲ ಆದ್ಯತೆಯಾಗಿರಬೇಕು. ಇದುವೇ ಉದ್ಯಮಶೀಲತೆಯ ಮೊದಲ ಪಾಠ. ನೋಡಿ, ಸೋಮಾರಿತನ ಅಥವಾ ಆಮೇಲೆ ಮಾಡೋಣ ಬಿಡು ಅನ್ನೋ ಮನೋಭಾವ ಎಲ್ಲರಿಗೂ ಬರುತ್ತೆ. ಅದನ್ನ ಗೆಲ್ಲೋಕೆ ಇಲ್ಲೊಂದು ಸಿಂಪಲ್ ಆದ್ರೆ ಪವರ್ಫುಲ್ ಟೆಕ್ನಿಕ್ ಇದೆ. ಯಾವಾಗ್ಲಾದ್ರೂ ಕೆಲಸ ಮಾಡೋಕೆ ಬೇಜಾರಾದ್ರೆ ತಕ್ಷಣ ಮನಸ್ಸಲ್ಲಿ 5, 4, 3, 2, 1 ಅಂತ ಹಿಂದಕ್ಕೆ ಎಣ್ಸಿ. 1 ಅಂದ ತಕ್ಷಣ ಬೇರೆ ಏನೂ ಯೋಚನೆ ಮಾಡದೆ ಆ ಕೆಲಸ ಶುರು ಮಾಡ್ಬಿಡಿ ಅಷ್ಟೆ. ಇಲ್ಲಿರೋ ಒಂದೊಂದು ಪಾಯಿಂಟ್ ಬರೀ ಬೇರೆ ಬೇರೆ ನಿಯಮಗಳಲ್ಲ, ಇದೆಲ್ಲ ಸೇರಿ ಒಂದು ಸಮಗ್ರ ಜೀವನ ಶೈಲಿಯಾಗುತ್ತೆ. ಆಫೀಸ್ ಕೆಲಸ ಆದ್ಮೇಲೆ ಬಿಸ್ನೆಸ್ಗೋಸ್ಕರ ಹೆಚ್ಚುವರಿ ಸಮಯ, ದಿನ ಹೊಸದನ್ನ ಕಲಿಯೋದು, ಅನಾವಶ್ಯಕ ಚರ್ಚೆಗಳಿಂದ ದೂರ ಇರೋದು ಮತ್ತು ಯಶಸ್ಸನ್ನ ಕಣ್ಮುಂದ ತಂದುಕೊಳ್ಳೋದು, ಇದೆಲ್ಲ ಸೇರಿ ಆ ಉದ್ಯಮಶೀಲತೆಯ ಸ್ಪಿರಿಟ್ನ ದಿನದ 24 ಗಂಟೆಯೂ ಜೀವಂತವಾಗಿಡುತ್ತೆ. ಸರಿ, ಈಗ ಈ ಇಡೀ ನೀಲನಕ್ಷೆಯನ್ನ ನೋಡಿದ್ವಿ. ಇನ್ನೂ ತಿಳ್ಕೊಂಡಿದ್ದನ್ನ ಕ್ರಿಯೆಗೆ ಇಳಿಸೋ ಸಮಯ. ಹಾಗಾದ್ರೆ ಈಗ ನಾವು ವಾಪಸ್ ಮೊದಲಿನ ಪ್ರಶ್ನೆಗೆ ಬರೋಣ. ಈ ಸ್ಲೈಡಲ್ಲಿರೋ ಪ್ರಶ್ನೆ ತುಂಬಾ ಸರಳವಾಗಿದೆ.
ಈ ಕಠಿಣವಾದ ಆದ್ರೆ ಜೀವನವನ್ನೇ ಬದಲಾಯಿಸೋ ಯೋಜನೆಗೆ ಬದ್ಧರಾಗೋಕೆ ಮನಸ್ಸು ಸಿದ್ಧ ಇದೆಯಾ? ಒಂದು ವಿಷಯ ಯಾವಾಗ್ಲೂ ನೆನ್ಪಿರ್ಬೇಕು. ಯಾವುದೇ ದೊಡ್ಡ ಪಯಣ ಶುರುವಾಗೋದು ಒಂದೇ ಒಂದು ಸಣ್ಣ ಹೆಜ್ಜೆಯಿಂದ. ಹಾಗಾದ್ರೆ ಈ ವಿಜಯ ಯಾತ್ರೆ ಇವತ್ತಿಂದ, ಇದೇ ಕ್ಷಣದಿಂದ ಶುರುವಾಗ್ಲಿ, ಅಲ್ವಾ?